ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಏನು ಹೈ ಟೆನ್ಷನ್ ವೈರ್ ಇದೆಯಲ್ಲ, ಇಲ್ಲಿಂದ ಈ ಬೇಲಿ ತನಕ 40 ಅಡಿ ರಸ್ತೆ. ಈ 40 ಅಡಿ ರಸ್ತೆ ಏನಿದೆಯಲ್ಲ, ಇದು ಸರ್ವೆ ನಂಬರ್ ರೆವಿನ್ಯೂ ಸ್ಟೇಟಸಲ್ಲಿದೆ. ಬಟ್ ಇವರು 40 ಅಡಿ ರಸ್ತೆನ ಈಗ ಏನು ಹಿಂದ್ಗಡೆ 20 ಎಕರೆ ಮಾರಾಟಕ್ಕೆ ಇಟ್ಟಿದ್ದಾರಲ್ಲ, ಇದಕ್ಕೆ ಕನೆಕ್ಟಿವಿಟಿ ಮಾಡಿ ಕೊಡ್ತಾರೆ. ಬಟ್ ಈ 40 ಅಡಿ ರಸ್ತೆ ಬಂದು ಈ RV ಯೂನಿವರ್ಸಿಟಿ ಕಾಲೇಜ್ ನಂಜನಗೂಡು ಅಲ್ಲಿಂದನೇ ಆ ರೋಡ್ಗೆ ಬರುತ್ತೆ. ಇದು ಎಂಟ್ರೆನ್ಸ್. ಇದು ಈ ಏರಿಯಾ ಬಂದು ಇಂಡಸ್ಟ್ರಿಯಲ್ ಏರಿಯಾ. ಇದು RV ಯೂನಿವರ್ಸಿಟಿ ಕಾಲೇಜ್ ರೋಡ್. ಇದು ನೋಡಿ, ಅದೇ RV ಕಾಲೇಜ್. ಇದು ಆ ರಸ್ತೆ. ಇದು ಈ ರಸ್ತೆಯಿಂದನೇ 40 ಅಡಿ ರೋಡು ನಿಮಗೆ ಈ 20 ಎಕರೆಗೆ ಕೊಡ್ತಾರೆ. ಇಲ್ಲಿ ಏನು ಈ ಪ್ಲೇನ್ ಲ್ಯಾಂಡ್ ಇದೆಯಲ್ಲ ನೋಡಿ, ಅಲ್ಲಿ ಕೆಳಗಡೆ ಫೆನ್ಸಿಂಗ್ ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ಸೇರಿಕೊಂಡು ಇದು ಟೋಟಲ್ ಬಂದು 20 ಎಕರೆ ಜಾಗ. ಇದು ಇಲ್ಲಿ ಕಲ್ಲಾಕಿದ್ದಾರೆ ನೋಡಿ. ಇಲ್ಲಿಂದ ಆ ಕಾಂಪೌಂಡ್ ತನಕ, ಆ ಕಾಂಪೌಂಡಿಂದ ಏನು ಕಂಪ್ಲೀಟ್ ಪ್ಲೇನ್ ಲ್ಯಾಂಡ್ ಕಾಣ್ತಾ ಇದೆಯಲ್ಲ, ಇದು 20 ಎಕರೆ ಮಾರಾಟಕ್ಕೆ ಇರೋಂತಹ ಲ್ಯಾಂಡ್. ಇದು ಈ ಪ್ರಾಪರ್ಟಿ ಬಂದು ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾಗೆ ಅಟ್ಯಾಚ್ ಆಗಿದೆ. ಸೊ ಇದು ನೆಸ್ಲೆ ಫ್ಯಾಕ್ಟ್ರಿ. ಇದು ಈ ಕಡೆ ನೆಸ್ಲೆ ಫ್ಯಾಕ್ಟ್ರಿ ಇದೆ, ಫ್ರಂಟಲ್ಲಿ ಬಂದು RV ಯೂನಿವರ್ಸಿಟಿ ಕಾಲೇಜ್ ಇದೆ. ಸೊ ಹಾಗಾಗಿ ಈ ಒಂದು ಅಂಡರಲ್ಲಿ ಒಂದು 20 ಎಕರೆ ಒಂದು ಮಲ್ಟಿಪರ್ಪಸ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ಇದು ಎಲ್ಲ ಇಂಡಸ್ಟ್ರಿ ಮಾಡ್ಬೋದು, ಇಲ್ಲ ಅಂತಂದರೆ ಈ ವಿಲ್ಲಾಗಳು ಮಾಡ್ಬೋದು. ಇದು ನಿಯರ್ ಬೈ ಮೈಸೂರಿದೆ. ಈ ಮೈಸೂರು ಏರ್ಪೋರ್ಟ್ಗೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ಜಸ್ಟ್ 15 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್ ಆ್ಯಂಡ್ 20 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಸೊ ಈ ಎಂಟೈರ್ ಪ್ರಾಪರ್ಟಿ ಏನಿದೆಯಲ್ಲ 20 ಎಕರೆ, ಸೊ ಇದು ಈಗಾಗಲೇ ನಾನು ಹೇಳ್ದಂಗೆ ಇದು ಮಲ್ಟಿಪರ್ಪಸ್. ಇದು ಒಂದು ವಿಲ್ಲಾ ಮಾಡ್ಬೋದು, 10 ಕುಂಟೆ ಥರನೂ ಕೂಡ ವಿಲ್ಲಾ ಮಾಡ್ಬೋದು. ಇಲ್ಲ ಅಂತಂದರೆ ಒಂದು ಇಂಡಸ್ಟ್ರಿ ಮಾಡೋರು ಇದಕ್ಕೆ ತುಂಬ ಎಲಿಜಿಬಲ್ ಇದೆ ಪ್ರಾಪರ್ಟಿ. ಇದು ನೋಡಿ, ಏನು ಕಾಂಪೌಂಡ್ ಇದೆಯಲ್ಲ, ಕಾಂಪೌಂಡಿಂದ ಈ ಕಡೆಗೆ ಜಾಗ. ಏನು 20 ಎಕರೆ ಪ್ರಾಪರ್ಟಿಗೆ 40 ಅಡಿ ರೋಡ್ ಕೊಡ್ತಾರೆ ನಿಮಗೆ. ನೋಡಿ, ಇದು ಎಂಟ್ರೆನ್ಸ್ ಆಗುತ್ತೆ ನಿಮಗೆ. ಇದು 40 ಅಡಿ ರೋಡ್. ಇದು ಸ್ಟ್ರೈಟು ಏನು RV ಯೂನಿವರ್ಸಿಟಿ ಕಾಲೇಜ್ ರೋಡ್ ಇದೆಯಲ್ಲ, ಅಲ್ಲಿಗೆ ಹೋಗುತ್ತಿದ್ದು. ಇದು ಸ್ಟ್ರೈಟ್ ರೋಡ್. ಇದು ಓಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.